ಬಿಜೆಪಿ ಹೈಕಮಾಂಡ್ ಈಗಾಗಲೇ ರಾಜ್ಯದಲ್ಲಿ 5 ಜನ ಬಿಜೆಪಿಯ ನಾಯಕರುಗಳಿಗೆ ಶೋಕಾಸ್ ನೋಟಿಸ್ ಅನ್ನ ಏನು ಕೊಟ್ಟಿದೆ. ಅದಕ್ಕೆ ಸಂಬಂಧಪಟ್ಟಂತೆ ರೇಣುಕಾಚಾರ್ಯ ಮಾತಾಡಿದ್ದಾರೆ. ಸ್ವಲ್ಪ ಗರಂ ಆಗಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ವಿಜೇಂದ್ರರನ್ನ ಟೀಕೆ ಮಾಡಿದ್ರೆ ನಾನು ಒಳ್ಳೆಯವನಾ? ವರಿಷ್ಠರೇ ವಿಜೇಂದ್ರರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಯಡಿಯೂರಪ್ಪ ಟೀಕೆ ಮಾಡಿದವರ ಉಚ್ಚಾಟನೆ ಮಾಡಿಲ್ಲ. ಆದರೆ ನಮಗೆ ಯಾಕೆ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಬನ್ನಿ ಏನು ಹೇಳ್ತಾರೆ ನೋಡೋಣ. ನೋಟಿಸ್ ತಲುಪಿದೆ. ಓಂ ಪಟಕ್ ನೋಟಿಸನ್ನು ಸರ್ವ್ ಮಾಡಿದ್ದಾರೆ. ನೋಟಿಸ್ ಬಂದದಕ್ಕೆ ನನಗೆ ನೋವಾಗಿಲ್ಲ, ದುಃಖನೂ ಆಗಿಲ್ಲ, ಅತ್ಯಂತ ಸಂತೋಷ ಆಗಿದೆ. ನನಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಬಹಳಷ್ಟು ಜನ ಮುಖಂಡರುಗಳು, ಕಾರ್ಯಕರ್ತರುಗಳು ರಾಜ್ಯದ ಉದ್ದಗಲಕ್ಕೆ ಕರೆ ಮಾಡಿ ಮಾತಾಡಿದ್ದಾರೆ ಮತ್ತು ವೀರಶೈವ ಲಿಂಗಾಯತ ಸಮಾಜದ ಮುಖಂಡರುಗಳು ಕರೆ ಮಾಡಿ ಮಾತಾಡಿದ್ದಾರೆ. ಮಾಜಿ ಸಚಿವರುಗಳು, ಮಾಜಿ ಶಾಸಕರು ಮಾತಾಡಿದ್ದಾರೆ. ರೇಣುಕಾಚಾರ್ಯರ ಜೊತೆ ನಾವು ನಿಮ್ಮ ಜೊತೆಗಿದ್ದೇವೆ, ನೀವು ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನನಗೆ ಹೇಳಿದರು. ನಾನು ಹೇಳಿದೆ, ರೇಣುಕಾಚಾರ್ಯ ಜೀವನದಲ್ಲಿ ಯಾವತ್ತೂ ಭಯ ಬೀಳೋ ವ್ಯಕ್ತಿ ಅಲ್ಲ, ಗಾಬರಿನೂ ಆಗಿಲ್ಲ. ನನಗೆ ಸಂತೋಷ ಆಗಿದೆ. ಮಾಧ್ಯಮ ಸ್ನೇಹಿತರು ಕೇಳ್ಬೋದು, ಏನು ಸಂತೋಷ ನೋಡಿ.